ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಧುಗಿರಿ ತಾಲೂಕಲ್ಲಿ ಜನಸಂಪರ್ಕ ಸಭೆ ಮಾಡಿದ್ವಿ. ಸುಮಾರು 275 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬಂದಿರುವ ದೂರುಗಳು ಅಂತ ಹೇಳಿದರೆ, ಕಂದಾಯ ಇಲಾಖೆಯಲ್ಲಿ RRT ಕರೆಕ್ಷನ್ ಸಂಬಂಧಪಟ್ಟಾಗೆ ಖಾತೆ ಮಾಡೋದು ಮತ್ತು ಪೌತಿ ಖಾತೆ ಇಶ್ಯೂಸು, AC ಕೋರ್ಟಿಂದ ರಿಮಾಂಡ್ ಆಗಿರುವ ಕೇಸಸ್ಸು ತಹಸೀಲ್ದಾರ್ ಆಫೀಸಲ್ಲಿ ಆಗದೆ ಇರುವುದು. ಸೊ ಈ ಥರ ಇಶ್ಯೂಸೇ ನಮಗೆ ಮ್ಯಾಕ್ಸಿಮಮ್ ಬಂದಿದ್ದಾವೆ. ಮುಖ್ಯವಾಗಿ ದೊಡ್ಡೇರಿ ಹೋಬಳಿ ಮತ್ತು IDL ಹೋಬಳಿಯಲ್ಲಿ ನಮಗೆ ಸುಮಾರು ಇಶ್ಯೂಸ್ ಬಂದಿದ್ದಾವೆ. ಅದರಲ್ಲಿ ಕೆಲವೊಂದು ಫೈಲ್ಸ್ ತರಿಸ್ಕೊಂಡು ನಾವೇ ನೋಡೋಣ ಅಂತ ಅಂದ್ಕೊಂಡು ನಾವು RI ಮತ್ತು RRT ಶಿರಸ್ತದಾರ್ಗೆ ಎಲ್ಲ ನಾವು ಹೇಳಿದ್ವಿ. ಸೊ ನಾವೇ ಖುದ್ದಾಗಿ ಆ ಫೈಲ್ಸನ್ನು ನೋಡ್ತೀವಿ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಜನಸಂಪರ್ಕ ಸಭೆಯಲ್ಲಿ ನಾವು ಪಿಂಚಣಿ ಅದಾಲತ್ ಮಾಡಿದ್ವಿ, ಆಹಾರ ಅದಾಲತ್ ಮಾಡಿದ್ವಿ ಮತ್ತು ಆಧಾರ್ ಕನ್ಸಲ್ಟೆಂಟ್ ಕೂಡ ತುಮಕೂರಿಂದ ಬಂದು ಕೆಲವರಿಗೆ ಆಧಾರ್ ಏನೇನು ಸಮಸ್ಯೆಗಳಿತ್ತು ಅದನ್ನು ನಾವು ಸರಿಪಡಿಸಿ ಕೊಟ್ಟಿದ್ದೀವಿ. ಕುಡಿಯೋ ನೀರು ಪ್ರಾಬ್ಲಮ್ ಈಗಾಗಲೇ ನಮಗೆ ಸೋದೇನಹಳ್ಳಿ ಗ್ರಾಮ ಪಂಚಾಯತಲ್ಲಿ ಇದೆ ಅಂತ ಕೆಲವೊಂದು ರೈತರು ಬಂದು ಹೇಳಿದರು. ಮತ್ತು ಲಿಕ್ಕರ್ ಇಶ್ಯೂಸ್, ಮಳಿಗೆಯಲ್ಲಿ ಲಿಕ್ಕರ್ ಮಾರಾಟ ಆಗ್ತಾ ಇರೋದು ಕೂಡ 2-3 ಕಡೆಯಿಂದ ಕಂಪ್ಲೇಂಟ್ ಬಂದಿದೆ. ನಾವು ಎಕ್ಸೈಸ್ ಅವರಿಗೆ ಮತ್ತು ಪೊಲೀಸ್ ಅವರಿಗೆ ಜಂಟಿಯಾಗಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಕೂಡಲೇ ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ನಮಗೆ RRTದು ವಿಶೇಷವಾಗಿ RRT ಮತ್ತು ಪೌತಿ ಖಾತೆದು ವಿಶೇಷ ಆಂದೋಲನವನ್ನು ನಾವು ತುಮಕೂರು ತಾಲೂಕಲ್ಲಿ ತಹಸೀಲ್ದಾರ್ ಆಡಳಿತರು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಮಧುಗಿರಿಯಲ್ಲಿ ಕೂಡ ಮಾಡಬೇಕು ಅಂತ ಈಗಾಗಲೇ ನಾನು ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀನಿ. ಡೈರೆಕ್ಟ್ ಕೇಸಸ್ ಅಂದರೆ ಈಗ ಗಂಡ ಹೆಂಡತಿಗೆ ಆಗುವ ಕೇಸಸ್ ಕೂಡ ಇಲ್ಲಿ ಭಾಳ ಪೆಂಡಿಂಗ್ ಇರುವುದು ಕಂಡು ಬರ್ತಾ ಇದೆ. ಸೊ ಇದನ್ನು ಭಾಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. RRT ಸೆಕ್ಷನ್ದು ಮತ್ತು ಈ ಪೌತಿ ಖಾತೆದು ಏನೇನು ಪೆಂಡಿಂಗ್ ಇದೆ ಅಂತ ನಾವು ಟೇಬಲ್ ಇನ್ಸ್ಪೆಕ್ಷನ್ ಕೂಡ ಮಾಡೋಣ ಅಂತ ಒಂದು ತೀರ್ಮಾನ ಕೂಡ ತಗೊಂಡಿದ್ದೀವಿ. ಕೆಲವೊಂದು ಕಡೆ ಸೈಟ್ಸ್ದು ಇಶ್ಯೂಸ್ ಕೂಡ ಇದೆ. ಅಂದರೆ ನಾವು ಕಂದಾಯ ಇಲಾಖೆಯಿಂದ ಅವರಿಗೆ ಆಶ್ರಯ ಯೋಜನೆಗೋಸ್ಕರನೇ ಸೈಟ್ಸನ್ನು ಕೊಟ್ಟಿದ್ದೀವಿ. ಬಟ್ ಅದನ್ನು ಡೆವಲಪ್ಮೆಂಟ್ ಮಾಡಿ ಹಂಚಿಕೆ ಮಾಡೋದ್ರಲ್ಲಿ ವಿಳಂಬ ಕಂಡು ಬರ್ತಾ ಇದೆ. ಕೆಲವೊಂದು ವಿಧವೆಯರು ಮತ್ತು ಅಂಗವಿಕಲರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಕೇಳಿದಾಗ ತಹಸೀಲ್ದಾರ್ ಅವರು ಅದೇ ಗ್ರಾಮ ಪಂಚಾಯತಲ್ಲಿ ನಾವು ಆಶ್ರಯಕ್ಕೆ ಜಮೀನು ಮೀಸಲಿಟ್ಟಿದ್ದೀವಿ ಅಂತ ಕೂಡ ಅವರು ಹೇಳಿದರು. ಸೊ ಹಂಗಾಗಿ ಆಶ್ರಯದ್ದು, ಪೌತಿ ಖಾತೆದು ದರ್ಖಾಸ್ತು ಕೊಡಿ ಮತ್ತು RRT ಕರೆಕ್ಷನ್ಸ್ ಏನಿದೆ ಇದನ್ನು ಆದ್ಯತೆ ಮೇರೆಗೆ ಯಾವುದೆಲ್ಲ ವಿದಿನ್ ದ ರೂಲ್ಸ್ ಇದೆ ಅದನ್ನು ಯಾವ ರೀತಿಯಲ್ಲಿ ಕೂಡ ವಿಳಂಬ ಆಗದೇನೆ ಕೆಲಸ ಆಗಬೇಕು ಅಂತ ನಾವು ತಹಸೀಲ್ದಾರ್ಗೆ ACಗೆ ಹೇಳಿದ್ದೀವಿ. ಮತ್ತು ನಾವು ಕೂಡ ತುಮಕೂರಿಂದ ಬಂದು ಟೇಬಲ್ ಇನ್ಸ್ಪೆಕ್ಷನ್ ಮಾಡಿ ಇನ್ನೂ ಒಂದಷ್ಟು ತ್ವರಿತಗತಿಯಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ ನಾವು ನೋಡ್ತೀವಿ ಅನ್ನೋ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನೇನು ಅರ್ಜಿಗಳು ಬಂದಿದ್ದಾವೆ ಅದು ಪ್ರತಿಯೊಂದು ಕೂಡ ಇಂಟಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸ್ ರಿಟ್ರೆಸಲ್ ಸಿಸ್ಟಮ್ ಅನ್ನೋ ಒಂದು ಸಿಸ್ಟಮಲ್ಲಿ ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಏನೇನು ಅರ್ಜಿಗಳು ಬಂದಿದೆ ಮತ್ತು ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫೀಸರ್, ಸೊ ಅದು ಕೂಡ ನಾವು ರಿವ್ಯೂ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸೋದೆಲ್ಲ ಕೂಡ ನಾನು ಬರ್ಕೊಂಡು ಇಟ್ಟಿದ್ದೀನಿ. ಸೊ ಅದು ಕೂಡ ನಾವು ಪರ್ಸ್ನಲಿ ನಾವು ಫಾಲೋ ಮಾಡ್ತೀವಿ ಅನ್ನೋ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಬೆಳಿಗ್ಗೆ ನಾವು ಏಪ್ರಿಲ್ 3ನೇ ತಾರೀಕು ಮಧುಗಿರಿ ತಾಲೂಕಿಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅದರದ್ದು ಒಂದು ಪೂರ್ವಭಾವಿ ಸಭೆ ನಾವು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಈ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಕೂಡ ಹಾಜರಿದ್ದರು. ಅವ್ರದ್ದು ಏನೇನು ಕರ್ತವ್ಯಗಳಿದೆ ಅಂತ ನಾವು ಈಗಾಗಲೇ ಒಂದು OM ಅನ್ನು ಹಾಕಿದ್ದೀವಿ. ಅದಕ್ಕೆ ತಕ್ಕಂತೆ ಏನೇನು ಸಿದ್ಧತೆಗಳು ಮಾಡಬೇಕು ಅಂತ ಅವರಿಗೆ ಕ್ಲಿಯರ್ ಆಗಿ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಹಾಕಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು. ಜನರಿಗೆ ಸರ್ಕಾರದಿಂದ ಏನೇನು ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದೆ ಮತ್ತು ಅವರಿಗೆ ಏನೇನು ಯೋಜನೆಗಳನ್ನು ನಾವು ರೂಪಿಸಿದ್ದೀವಿ ಅದು ಒಳ್ಳೆಯ ರೀತಿಯಲ್ಲಿ ತಲುಪಬೇಕು ಅನ್ನೋದೇ ನಮ್ಮದು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಉದ್ದೇಶ. ಅದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ನಾವು EO ಅವರಿದ್ದರು ಮತ್ತು ನಮ್ಮ AC ಮಧುಗಿರಿ ಅವರು ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದರು, ತಹಸೀಲ್ದಾರ್ ಇದ್ದರು ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಕೂಡ ಅವರೆಲ್ಲ ಇದ್ದರು. ನಾವೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಮಧುಗಿರಿ ಭಾಗದಲ್ಲಿ ದರ್ಖಾಸ್ತು ಮತ್ತು ಪೋಡಿ ಮಾಡೋ ವಿಚಾರವಾಗಿ ಗ್ರಾಮಾಂತರ ಮಟ್ಟದಲ್ಲಿ ಅಧಿಕಾರಿಗಳು ಒಂದಷ್ಟು ಸಂಪರ್ಕ ಸಭೆಗಳನ್ನ ಮಾಡಿದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. ಆದರೆ ಇಲ್ಲಿ ಮಧುಗಿರಿಯಲ್ಲಿ ಅದು ತೀರಾ ವಿರಳ ಆಗುತ್ತೆ. ತುಮಕೂರಲ್ಲಿ ಪ್ರತಿ ವಾರ ಕೂಡ ತಹಸೀಲ್ದಾರ್ಸು RIs ಲೆವೆಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಮತ್ತು ಹೋದ ವಾರದಿಂದ BAOಗಳನ್ನು ಕರೆಸಿ ನಾವು ಮೀಟಿಂಗ್ ಮಾಡಿದ್ದೀವಿ. ಆವಾಗ ನಾವು ಹೇಳಿರೋದು ಕನಿಷ್ಠ 3 ದಿವಸ BAO RIಗಳು ಅವರವರು ಸರ್ಕಲ್, BAOಗೆ ಒಂದು ಸರ್ಕಲ್ ಇರ್ತದೆ, ಒಂದು 2-3 ಹಳ್ಳಿಗಳು ಬರ್ತವೆ. ಕಡ್ಡಾಯವಾಗಿ ಅಲ್ಲಿ ಬೆಳಗ್ಗೆ ಹೋಗಬೇಕು, ಅಲ್ಲಿ ಜನರ ಸಮಸ್ಯೆ ಕೇಳಬೇಕು, ಕನಿಷ್ಠ ಭೌತಿಕಾದೇನಾದರೂ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಲಾಸ್ಟ್ ವೀಕಲ್ಲಿ ಸುಮಾರು 8,000 ಭೌತಿಕಾದೇದು ಎಂಟ್ರಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ, ವಿಚ್ ಇಸ್ ದ ಮ್ಯಾಕ್ಸಿಮಮ್ ಇನ್ ದಿ ಎಂಟೈರ್ ಸ್ಟೇಟ್. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮದು ಡೈರೆಕ್ಷನ್ಸ್ ಇದೆ. ಸೊ ಇನ್ನು ಮುಂದೆನೂ ನಾವು ಮಾಡ್ತೀವಿ. ಈಗ ತಾವು ಹೇಳಿದಾಗೆ BAO RIಗಳು ಸ್ವಲ್ಪ ಫೀಲ್ಡ್ ಲೆವೆಲಲ್ಲಿ ಇನ್ನೊಂದಷ್ಟು ಕೆಲಸ ಮಾಡಿದರೆ ಕಂದಾಯ ಇಲಾಖೆಗೆ ಒಳ್ಳೆಯ ಹೆಸರು ಬರುತ್ತೆ. ಅದು ನಮಗೂ ಕೂಡ ಈ ಥರ ಜನಸಂಪರ್ಕ ಸಭೆ ಮಾಡುವಾಗ ಏನೇನು ಇಶ್ಯೂಸ್ ಇದೆ ಅಂತ ನಮಗೂ ಕೂಡ ಒಂದು ಹೈಲೈಟು, ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಇನ್ನು ಮುಂದೆ ಇನ್ನೂ ಎಫಿಷಿಯೆಂಟಾಗಿ ಏನು ರಿವ್ಯೂ ಮಾಡೋದು ಅಂತ ನಮಗೂ ಕೂಡ ಅರ್ಥ ಆಯಿತು. ವಿ ಆಲ್ಸೋ ಪುಟ್ ಅವರ್ ಮ್ಯಾಕ್ಸಿಮಮ್ ಎಫರ್ಟ್ಸ್. ಮರಳು ದಂಧೆ ವಿಚಾರವಾಗಿ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಕ್ರಮನ ಕೈಗೊಂಡಿದ್ರಿ, ಆದರೆ ತಾಲೂಕು ಮಟ್ಟದಲ್ಲಿ ಇದು ಕಣ್ಮರೆಯಾಗಿದೆ ಅನ್ನುವಂಥದ್ದು. ಈಗಲೂ ಸಹ ಎಲ್ಲ ಮರಳು ದಂಧೆಯಲ್ಲಿ ಮುಳುಗಡೆ, ಅಂದರೆ ಹಳ್ಳ ಇರ್ಬೋದು ಮತ್ತು ಕೆರೆಗಳಿರ್ಬೋದು, ಉಳೆತ್ತುವ ನೆಪದಲ್ಲಿ ಎಲ್ಲರೂ ಸಹ ಮರಳನ್ನು ಹೊಡಿತಾ ಇದ್ದಾರೆ. ನಮ್ಮದು AC ಅವರು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಮೆಂಬರ್ ಮತ್ತು ಅಧ್ಯಕ್ಷರು ಅಂತ ಕಾಣಿಸ್ತಾರೆ ತಾಲೂಕು ಲೆವೆಲಲ್ಲಿ. ಒಂದು ಉದ್ದೇಶ ಒಂದೇ, ಅದು ಅನ್ಸೈಂಟಿಫಿಕ್ ಆಗಿ ಸಿಲ್ಟನ್ನು ರಿಮೂವ್ ಮಾಡಿದರೆ ಮತ್ತು ರಿಟೆನ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಗೌರ್ಮೆಂಟಿಂದ ಏನು ಡೈರೆಕ್ಷನ್ಸ್ ಇದೆ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗದೇನೆ ನಾವು ಒಂದು ಡಿಸ್ಕಸ್ ಮಾಡಿ ತೀರ್ಮಾನ. ಒಂದೇ ಒಂದು ಗಂಭೀರವಾದ ಪ್ರಶ್ನೆ, ಶಾಸಕರು ತಿಂಗಳು 2 ಸತಿ ಒಂದು ಸತಿ ಜನಸಂಪರ್ಕ ಸಭೆ ಮಾಡ್ತಾನೆ ಇದ್ದಾರೆ. ಆದರೂ ತಾವು ಮಾಡಿರ್ತಾರೆ ಜನಸಂಪರ್ಕ ಸಭೆ ಇಷ್ಟು ಜನ ಬರ್ತಿದ್ದಾರೆ ಅಂತಂದರೆ ಅವ್ರು ಕೊಟ್ಟಿದ್ದ ಸಮಸ್ಯೆಗಳು ಹಾಗೆ ಉಳಿದಿದೆ. ಅವ್ರು ಮತ್ತೆ ಪ್ರತಿ ತಿಂಗಳು ಮಾಡಿದ ಸಮಸ್ಯೆಗಳು ಹಾಗೆ ಉಳಿದಿದೆ. ನಿಮ್ಮ ಮುಂದೆ ಅದೇ ಸಮಸ್ಯೆನೇ ಮತ್ತೆ ರಿಪೀಟ್ ಆಗಿದೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಗಮನಕ್ಕೆ ಬಂದಿದೆ? ಈಗ ನಾವು ಜನಸಂಪರ್ಕ ಸಭೆ ಮಾಡೋದು ಒಂದು ರೀತಿಯಲ್ಲಿ ಎಲ್ಲ ಫೀಲ್ಡ್ ಲೆವೆಲ್ ಆಫೀಸರ್ಸ್ಗೆ ಹೌದು ಪರಿಶೀಲನೆ ಆಗ್ತಾ ಇದೆ, ನಾವು ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಎರಡನೇದು ತಾವು ಹೇಳಿದಾಗೆ ಒಂದು 5-10% ಪರಿಶೀಲನೆ ಮಾಡಿ ಸೊಲ್ಯೂಷನ್ ಆಗಿರುತ್ತದೆ, 90% ಆಗೇ ಇರ್ತದೆ. ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಒಂದು ಅದು ವಿದಿನ್ ದ ರೂಲ್ಸ್ ಇದೆಯಾ ಅಂತ ನೋಡಬೇಕು, ಮತ್ತು ಕೋರ್ಟಲ್ಲಿ ಏನಾದರೂ ಕೇಸಸ್ ಇದೆಯಾ ಅಂತ ನೋಡಬೇಕು. ಮೂರನೇದು ಒರಿಜಿನಲ್ ರೆಕಾರ್ಡ್ಸ್ ಇದೆಯಾ ಅಂತ ನೋಡಬೇಕು. ನಾಲ್ಕನೇದು ಕೆಲವುದು ಬೋಗಸ್ ಇದೆ ಅಂತ ಹೇಳಿದ್ದಾರೆ. ಸೊ ಆ ಥರ ಮಾಡಿದರೆ ಅಧಿಕಾರಿಗಳಿಗೂ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಹೇಳಿದ್ದೀವಿ ಅಂತ ಮಾಡಿ ಇಫ್ ಇಟ್ ಇಸ್ ನಾಟ್ ವಿದಿನ್ ದ ರೂಲ್ಸ್ ಮತ್ತು ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಂದು ವೈಯಕ್ತಿಕವಾಗಿ ಏನು ಸೂಚನೆ ಅಂದರೆ ವಿದಿನ್ ದ ರೂಲ್ಸ್ ಯಾವುದೆಲ್ಲ ಸರಿ ಇದೆ ಅದನ್ನು ಟೈಮ್ ಬೌಂಡ್ ಮ್ಯಾನರಲ್ಲಿ ಮಾಡಿ. ಇವತ್ತು ಒಂದು 20 ಅರ್ಜಿಗಳು ನಾನು ಬರ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ, ಡೈರೆಕ್ಟಾಗಿ ಇದನ್ನು ಮಾಡ್ಬೋದು. ಬಟ್ ಯಾಕೆ ವಿಳಂಬ ಅಂತ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ. ತಹಸೀಲ್ದಾರ್ ಆಫೀಸಲ್ಲಿನೂ ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಸೊ ಯಾವುದೆಲ್ಲ ಈಸಿ ಕೇಸಸ್ ಇದೆ, ಡೈರೆಕ್ಟ್ ಕೇಸಸ್ ಇದೆ, ವಿದಿನ್ ದ ರೂಲ್ಸ್ ಇದೆ, ಅದನ್ನು ಫಸ್ಟ್ ಮಾಡಿ ಅಂತ ನಾವು ಇವತ್ತೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ವಿ ವಿಲ್ ಫಾಲೋ ಇಟ್ ಅಪ್. ನಮಗೂ ಕೂಡ ಗೊತ್ತಾಯಿತು ಯಾವ ಹೋಬಳಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಕೆಲಸ, ಬಿಕಾಸ್ ನಮಗೆ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಆ ಹೋಬಳಿಯಿಂದ ಬರುತ್ತೆ. ಸೊ ವಿ ವಿಲ್ ಕ್ಲೋಸ್ಲಿ ಮಾನಿಟರ್ ಕನ್ಸರ್ನ್ಡ್ RI ಆ್ಯಂಡ್ BAO. ಕೋರ್ಟಿನ ಆದೇಶ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡ್ತಿರೋಂಥ ಪ್ರಕರಣದಲ್ಲಿ ಮುಂದೆ ಬಂದಿದ್ದಿಲ್ಲ. ಅಂಥದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು ಸಮಸ್ಯೆ ಆಗಿರೋದ್ರ ಬಗ್ಗೆ ಕೋರ್ಟಿಂದ ರಿಮಾಂಡ್ ಆಗಿರುವ ಕೇಸಸ್ ಅದು ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಿದ್ದಾರೆ. ಆ ಟೆಕ್ನಿಕಲ್ ಇಶ್ಯೂವನ್ನು ನಾವು ಬ್ಯಾಂಗ್ಳೂರಲ್ಲಿ ಮಾತಾಡಿ ಅದನ್ನು ಸರಿ ಮಾಡಿಸಿ ಇಮಿಡಿಯೇಟ್ ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ AC ಆಫೀಸಿಂದ AC ಕೋರ್ಟಿಂದ ಸುಮಾರು 120 ಕೇಸಸ್ಸು ಮಧುಗಿರಿ ತಹಸೀಲ್ದಾರ್ಗೆ ರಿಮಾಂಡ್ ಆಗಿದೆ. ಬಟ್ ಅದು ಪ್ರತಿಯೊಂದು ಕೂಡ RCCMS ಸಿಸ್ಟಮಲ್ಲಿ ಆಗಬೇಕು. ಬಿಕಾಸ್ ಒಂದು ಸಿಸ್ಟಮಲ್ಲಿ ಆದರೆ ನಮಗೆ ಅಟ್ಲೀಸ್ಟ್ ಇಷ್ಟು ಟಾರ್ಗೆಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಮಾಹಿತಿನೂ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಅದನ್ನು ಕೂಡ ನಾವು ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಏನು ಕೇಸಸ್ AC ರಿಮ್ಯಾಂಡ್ ಆಗಿದೆ ಅದನ್ನು ಸಿಸ್ಟಮ್ ಒಳಗಡೆ ತರಬೇಕು ಮತ್ತು ಟೈಮ್ ಬೌಂಡ್ ಮ್ಯಾನರಲ್ಲಿ RRT ಕೇಸಸನ್ನು ಕ್ಲಿಯರ್ ಮಾಡಿ ಅಂತ ನಿಮಗೆ ಹೇಳಿದ್ದೀವಿ. ಈಗ ನಾವು ಹುಬ್ಬಳ್ಳಿ, ಕೊರಟಗೆರೆ, ಶಿರಾದಲ್ಲಿ ಮಾಡಿದ್ದೀವಿ. ಅಲ್ಲಿ ಈ ಥರ ತಹಸೀಲ್ದಾರ್ ಕೋರ್ಟ್ ಇಶ್ಯೂಸ್ ಅಂತ ನಮಗೆ ಬಂದಿರಲಿಲ್ಲ. ಬಟ್ ಇಲ್ಲಿ ನಮಗೆ ಒಂದು 5 ಕೇಸಸ್ ಬಂತು. ಆಮೇಲೆ ನಾವು ಮಾಹಿತಿ ತಗೊಂಡು ನೋಡಿದಾಗ ಇದು ಕೋರ್ಟಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಇವರೇ ಹೇಳಿದರು. ಮತ್ತು ಹಿಂದೆ
ಅದನ್ನು ಪೆಂಡಿಂಗ್ ಇಟ್ಕೊಂಡು ಹೋಗಿದ್ರು ಅಂತಲೂ ಅವರು ಹೇಳಿದರು. ಸೊ ನಾವು ಇವರಿಗೆ ಹೇಳೋದು ಅದನ್ನು ಒಂದು ವಿಶೇಷವಾಗಿ ಒಂದು ಅಭಿಯಾನ ರೀತಿಯಲ್ಲಿ ತಗೊಂಡು ಕ್ಲಿಯರ್ ಮಾಡಿಸಿ ಅಂತ. ಈಗ ನಾನು 2 ವರ್ಷ ಹಿಂದೆ ಇಲ್ಲಿ ನಾನು ಚಾರ್ಜ್ ತಗೊಂಡಾಗ 1500 ಕೇಸಸ್ ಇತ್ತು DC ಕೋರ್ಟಲ್ಲಿ, 1500 ಕೇಸಸ್. ಇದೆಲ್ಲ ಕೂಡ ಲೆಗಸಿ ಅಂತಲೇ ಹೇಳಬೇಕು. ಅಂದರೆ ಒಂದೊಂದು ಜಿಲ್ಲಾಧಿಕಾರಿನೂ ಹಂಗೆ ಬಿಟ್ಟು ಹೋಗಿದ್ದಾರೆ. ಬಟ್ ನಾವು 1500 ಕೇಸಸ್ಸನ್ನು ಕ್ಲಿಯರ್ ಮಾಡಿದ್ವಿ. ಅದು ಹೇಗೆ ಮಾಡಿದ್ದೀವಿ ಅಂದರೆ ನಾವು ಸ್ಪೆಷಲ್ ಹಿಯರಿಂಗ್ಸ್ ಮಾಡಿದ್ದೀವಿ. ಬರೀ 3 ದಿವಸಕ್ಕೆ ಬದಲಾಗಿ 5 ದಿವಸ ಕೋರ್ಟ್ ಹಿಯರಿಂಗ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ. ಸೊ ಆ ಥರ ಇವರು ಮಧುಗಿರಿಯಲ್ಲಿ ಈ ಕೇಸಸ್ ಪೆಂಡಿಂಗ್ ಇದೆ ಅಂತ ಗೊತ್ತಾದ ಮೇಲೆ ಯು ಹ್ಯಾವ್ ಟು ಟೇಕ್ ಸಮ್ ಎಫರ್ಟ್, ಸಿನ್ಸಿಯರ್ ಎಫರ್ಟ್ ತಗೊಂಡ್ರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ. ಈಗ ನಮ್ಮ ಕೋರ್ಟಲ್ಲಿ ಬರೀ ಈಗ 250 ರನ್ನಿಂಗ್ ಕೇಸಸ್ ಇದೆ. ಆ ರೀತಿಯಲ್ಲಿ ಅವ್ರು ಮಾಡಬೇಕು. ಮಾಡಿದರೆ ಸೊಲ್ಯೂಷನ್ ಕಂಡುಹಿಡಿಯಬಹುದು. ಅನ್ಲೆಸ್ ಅಂಟಿಲ್ ಈಗ ನಮಗೆ ಯಾವುದೇ ಒರಿಜಿನಲ್ ರೆಕಾರ್ಡ್ಸೇ ಇಲ್ಲ, ಬೋಗಸ್ ಇದೆ, ಆ ಥರ ಕೇಸಸ್ ಕಷ್ಟ ಆಗ್ಬೋದು. ಬಿಕಾಸ್ ರೆವಿನ್ಯೂ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಒಬ್ಬರಿಗೆ ಮಂಜೂರು ಮಾಡುವಾಗ ನಾವು ಕೂಡ ಚೆಕ್ ಮಾಡಿ ಕರೆಕ್ಟ್ ಇರೋದು ಮಾತ್ರ ಮಾಡ್ತೀವಿ. ಕೋರ್ಟ್ ಕೇಸಸ್ಸು ತಾವು ಹೇಳಿರೋದು ನಿಜ. ತಹಸೀಲ್ದಾರ್ ಕೂಡ ಅದನ್ನು ಹೌದು ಹಂಗೆ ಅಂತ ಹೇಳಿದ್ದಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೀನಿ, ಅದನ್ನು ಅಭಿಯಾನ ರೀತಿಯಲ್ಲಿ ಮಾಡಿ ಕ್ಲಿಯರ್ ಮಾಡಿಸಿ ಮಾಡ್ತಾರೆ. ಈಗ ನಮ್ಮ ಕೂಡ ಸನ್ಮಾನ್ಯ ಕಂದಾಯ ಸಚಿವರು ಆಲ್ಮೋಸ್ಟ್ 15 days ಒನ್ಸು DC-ಗಳಿಗೆ ರೆವ್ಯೂ ಮಾಡ್ತಾರೆ, AC-ಗಳಿಗೂ ರೆವ್ಯೂ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ವಿಚಾರದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಒಳ್ಳೆಯ ಸಾಧನೆ ಅನ್ನು ನಾವು ಮಾಡಿದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಕಂದಾಯ ಗ್ರಾಮಗಳಲ್ಲಿ ಇಡೀ ರಾಜ್ಯದಲ್ಲಿಯೇ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೀವಿ. 1160 ಕಂದಾಯ ಗ್ರಾಮಗಳು, ಉಪಗ್ರಾಮಗಳು ನಾವು ಆಯ್ಕೆ ಮಾಡಿದ್ದೀವಿ. ಹಟ್ಟಿಗಳು, ತಾಂಡಗಳು, ಇದೆಲ್ಲ ಸುಮಾರು ವರ್ಷಗಳಿಂದ 70 ವರ್ಷಗಳಿಂದ 3 ತಲೆಮಾರು ಅಲ್ಲಿಯೇ ಇರ್ತಾರೆ. ಬಟ್ ಅವರಿಗೆ ಯಾವ ರೀತಿಯಲ್ಲಿ ಕೂಡ ದಾಖಲಾತಿಗಳು ಇರೋದಿಲ್ಲ, ಮೂಲಭೂತ ಸೌಕರ್ಯ ಅವರಿಗೆ ಸಿಗೋದಿಲ್ಲ. ಬಟ್ ಅದನ್ನು ನಾವು ಒಂದು ಆಂದೋಲನ ರೀತಿಯಲ್ಲಿ ತಗೊಂಡು ಈಗ ನಾವು ಅದನ್ನು ಪ್ರಾರಂಭ ಮಾಡುವಾಗ ನಮಗೆ ಫೀಲ್ಡಿಂದ ಬಂದಿರೋ ಇನ್ಫಾರ್ಮೇಷನು 2018ರಲ್ಲಿ ನಾವು ಘೋಷಣೆ ಮಾಡಿದ್ವಿ, ಅಷ್ಟೇ, ಬೇರೆ ಯಾವುದೂ ಇಲ್ಲ ಅಂತ. ಬಟ್ ಅದಾದಮೇಲೆ ನಾವು ಒಂದು 600 ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಒಂದು 22,000 ಹಕ್ಕುಪತ್ರಗಳು ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ, ಅಂದರೆ ರಿಜಿಸ್ಟ್ರೇಷನ್ ಆಗಿದೆ. ನಾವು ಈ ಸ್ವತ್ತು ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಈ ಒಂದು ತಾಲೂಕಲ್ಲಿ ಹೇಳಬೇಕಾದ್ರೆ ತಹಸೀಲ್ದಾರಿಂದ 2,500 ಹಕ್ಕುಪತ್ರಗಳು ಈಗಾಗಲೇ ಸೈನ್ ಆಗಿದೆ, ರಿಜಿಸ್ಟರ್ ಆಗಿದೆ. ಸೊ ಇದೆಲ್ಲ ನಮ್ಮ ರಾಜ್ಯದಲ್ಲಿಯೇ ತುಮಕೂರು ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಲ್ಲಿ ಪೌತಿ ಖಾತೆಯಲ್ಲಿ ಕೂಡ 5 ಲಕ್ಷ RTCಗಳು ಪೌತಿ ಆಗಿರುವ ಹೆಸರಲ್ಲಿ ಇದೆ. ಅದರಲ್ಲಿ ಸುಮಾರು 60,000 ನಾವು ಮಾಡಿದ್ವಿ. ಇದೆಲ್ಲ ಆನ್ಲೈನಲ್ಲಿದೆ, ಯಾರು ಕೂಡ ಬೇಕಾದರೆ ನೋಡ್ಬೋದು. ಅದನ್ನು ನಾವು ಈ ಲಾಸ್ಟ್ 1 week ನಮ್ಮದು ಮಾರ್ಚ್ 3ನೇ ತಾರೀಕು ರೆವಿನ್ಯೂ ಮಿನಿಸ್ಟರ್ ಸರ್ ಒಂದು ರಿವ್ಯೂ ಮಾಡಿದ್ರು DC-ಗಳಿಗೆ. ಆವಾಗ ಹೇಳಿದರು VAO ವೈಸ್ ಅದನ್ನು ರಿವ್ಯೂ ಮಾಡಿಸಿ ಈ ಥರ ಸ್ಟ್ರೈಟ್ ಕೇಸಸನ್ನು ಮಾಡಿಸಿ ಅಂತ. ಸೊ ಅವ್ರು ಹೇಳಿದ ಮೇಲೆ ನೆಕ್ಸ್ಟ್ ಡೇನೇ 4th day ನಾವು ಎಲ್ಲ VAOಗಳು ಕರೆಸಿ ಸಬ್ ಡಿವಿಷನ್ ವೈಸ್ ರಿವ್ಯೂ ಮಾಡಿದ್ವಿ. ಆವಾಗ ಕೆಲವೊಂದು VAOಸ್ 1-2 ಅಪ್ಲಿಕೇಶನ್ ಕೂಡ ರೈಸ್ ಮಾಡದೇ ಇರುವುದು ನಾವು ನೋಡಿದ್ವಿ. ಸೊ ಅವರಿಗೆ ಹೇಳಿದ್ವಿ, ನಿಮ್ಮ ಸರ್ಕಲಲ್ಲಿ ದಯವಿಟ್ಟು ಒಂದು 3 days ಬೆಳಗ್ಗೆ ಹೋಗಿ ಅಪ್ಲಿಕೇಶನ್ಸ್ ಅನ್ನು ಈಸ್ಕೊಂಡು ಬನ್ನಿ ಅಂತ. ಸೊ ಆ ಥರ ಪೌತಿ ಖಾತೆಯಲ್ಲಿ ಕೂಡ ನಮ್ಮ ಜಿಲ್ಲೆ ಒಳ್ಳೆಯ ಒಂದು ಪ್ರೋಗ್ರೆಸ್ ಮಾಡಿದ್ದೀವಿ. ಸೊ ಈ ಥರ ಒಳ್ಳೆಯ ಪ್ರೋಗ್ರೆಸ್ಸನ್ನು ನಡೀತಾ ಇದೆ, ಇಲ್ಲ ಅಂತಿಲ್ಲ. ಬಟ್ ನಾನು ಹೇಳೋದು ಓನ್ಲಿ ಒಂದು 30% ಮಾತ್ರ ಒಂದು ಎಫರ್ಟ್ ಆಗ್ತಾ ಇದೆ. ಇನ್ನೂ ಒಂದು ಅಷ್ಟು ಎಫರ್ಟ್ ಹಾಕಿದರೆ ಕಂದಾಯ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ಜನರಿಗೆ ಒಂದು ನಂಬಿಕೆ ಬರುತ್ತೆ, ಹೌದು ಇವರು ಇಲಾಖೆ ಕೆಲಸ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಈ ಥರ ನಾವು ತಾಲೂಕಿಗೆ ಬರುವಾಗ RIVAಗಳು ಹೇಳ್ತೀವಿ, ಕೆಲಸ ಮಾಡಿ, ಒಳ್ಳೆಯ ಕೆಲಸ ಮಾಡಿ ಅಂತ. ಹಂಗೆ ಅವರು ಮಾಡಿಲ್ಲ ಅಂದರೆ AC ಅವರು ಇನ್ನೂ ಒಂದಷ್ಟು ರೆವ್ಯೂ ಮಾಡಬೇಕು ಅಂತ ನಾನು ಮೇಡಮ್, ಪಾವಡದಿಂದ ರೈಲ್ವೆ ಕಾಮಗಾರಿ ಆಗ್ತಾ ಇದೆ. ಹೌದು. ನಮ್ಮ ಕೊರಟಗೆರೆನೋ ಮತ್ತೆ ಈ ಭಾಗದಲ್ಲಿ ಯಾಕೆ ಮೇಡಮ್ ಈಗ ಲ್ಯಾಂಡ್ ಭೂಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಾಗೆ ಲಾಸ್ಟ್ 2 years ಅಲ್ಲಿ ನಾವು 2 ರೈಲ್ವೆ ಸ್ಕೀಮ್ಸ್, ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ. ತುಮಕೂರು ರಾಯದುರ್ಗ ನಿಮಗೆಲ್ಲ ಗೊತ್ತಿರುವ ಹಾಗೆ 2009ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಘೋಷಣೆ ಆಗಿರುವ ಒಂದು ಯೋಜನೆ. ಅದು 16 ವರ್ಷ ಆಲ್ಮೋಸ್ಟ್ ಪೆಂಡಿಂಗ್ ಇದ್ದಿತ್ತು. ಈಗ ಲ್ಯಾಂಡ್ ಆಕ್ವಿಸಿಷನ್ ಇಶ್ಯೂಸು ಕ್ಲಿಯರ್ ಆಯಿತು. ಸುಮಾರು 1,500 acre 2 ಯೋಜನೆಯೂ ಸೇರಿ ನಾವು ಹಸ್ತಾಂತರ ಮಾಡಿದ್ವಿ. ಈಗ ರೈಲ್ವೇಸ್ ರೂಲ್ಸ್ ಏನು ಅಂತ ಹೇಳಿದ್ರೆ 90% ಆಫ್ ದ ಲ್ಯಾಂಡ್, ಈಗ ಅವರಿಗೆ 100 acre ಬೇಕಂದ್ರೆ 90 acre ಅವರಿಗೆ ಹಸ್ತಾಂತರ ಮಾಡಿದರೆ ಮಾತ್ರ ಅವ್ರು ಟೆಂಡರ್ ಕರೀತಾರೆ. ಆ ಥರ ನಮಗೆ 90% ರೀಚ್ ಆಗದೇನೆ ಟೆಂಡರ್ ಕರೀದೇನೆ ಹಂಗೆ ಇತ್ತು 16 years ಆಗಿ. ಮತ್ತು ಈಗ ಲಾಸ್ಟ್ 1 year ಹಿಂದೆ 100% ಅವರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿ ಈಗ ಅವ್ರ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ತಾವು ಹೇಳಿದಾಗೆ ದೊಡ್ಡಹಳ್ಳಿಯಲ್ಲಿ, ಪಾವಗಡದಲ್ಲಿ
ರೈಲ್ವೆ ಸ್ಟೇಷನೇ ಆಗಿದೆ, ಮತ್ತು ಟ್ರೈನ್ ಕೂಡ ಅಲ್ಲಿ ಏನೋ ಒಂದು ಟೆಸ್ಟ್ ರನ್ ಥರ ಮಾಡಿದ್ದಾರೆ, ಅದು ನಿಜಾನೇ. ಬಟ್ ಈ ಕೊರಟಗೆರೆ ಸ್ಟ್ರೆಚ್ಚಲ್ಲಿ ನಿಮಗೆ ಮಾಹಿತಿ ಇರಲಿ, ಲ್ಯಾಂಡ್ ಅಂತೂ ನಮ್ಮದು ಕಂದಾಯ ಇಲಾಖೆಯಿಂದ ಏನಾಗಬೇಕು ಅದು 100% ಹ್ಯಾಂಡ್ ಓವರ್ ಮಾಡಿದ್ದೀವಿ. ಬಟ್ ಅವ್ರದ್ದು ಟೆಂಡರ್ ಪ್ರಾಸೆಸ್ ಇಟ್ಸ್ ಅ ವೆರಿ ಲೆಂಗ್ದಿ ಪ್ರಾಸೆಸ್. 66 ಮಂತ್ಸ್ ಅವರೇನೋ ಟೆಂಡರ್ ಕಾಲ್ ಮಾಡ್ತಾರೆ, ಆಮೇಲೆ ಅದು ಏನೇನು ಪ್ರಾಸೆಸ್ ಇದೆ ಸೊ ಅದು ಫಾಲೋ ಮಾಡಿ ಅವ್ರು ಕೊಡಬೇಕು. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಿದ್ದೇ ಇಲ್ಲ. ಸೊ ನಮ್ಮದು ಪಾರ್ಟ್ ಆಫ್ ವರ್ಕ್ ಏನಿದೆ ಅದು 100% ಸಂಪೂರ್ಣ ನಾವು ಮಾಡಿದ್ವಿ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೇಳೋದಾದರೆ ಸಂತೆ ಮಾವತೂರಿನಲ್ಲಿ ಆದಂಥ ಒಂದು ಘಟನೆ ಅಂದರೆ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಲೆಕ್ಷನ್ ನಡಿಬೇಕಾದ್ರೆ ಬ್ಯಾಲೆಟ್ ಪೇಪರಲ್ಲಿ ಎಕ್ಸ್ಚೇಂಜ್ ಆಗಿರುವಂಥದ್ದು, ಇದ್ರ ಬಗ್ಗೆ ಯಾಕೆ ಈಗಾಗಲೇ SP ಅವರು ಕುಣಿಗಲ್ ಹೋಗಿದ್ದಾರೆ. ಕುಣಿಗಲ್ ಹೋಗಿ ಅವರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಆಮೇಲೆ ನಮಗೆ ಅವರು ಮಾಹಿತಿ ಕೊಡ್ತಾರೆ. ಸೊ ಅದುವರೆಗೆ ನಾವು ಏನು ಕಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಈಗ ರೈತರು ಒಂದು ಪಡ ಜಮೀನುಗಳು ಹಂಗೆ ಇದೆ. 2014ರಲ್ಲಿ ಕರೆದಿರ್ತಕ್ಕಂಥ ಅರ್ಜಿಗಳು ಬಿಟ್ಟರೆ ಇಲ್ಲಿವರೆಗೂ ಮತ್ತೆ ಕರೆದಿಲ್ಲ. ಇದು ಎರಡೂ ಬಂದು ಸರ್ಕಾರದ್ದು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್. ಸರ್ಕಾರ ಆದಮೇಲೆ ಅವ್ರದ್ದೇ ಆದಂಥ ಒಂದು ವಿಷನ್ ಇರುತ್ತದೆ. ಸೊ ಅದರಲ್ಲಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸು ಈ ಪೌತಿ ಖಾತೆದು ದರಖಾಸ್ತು ಗುಡಿ ಅದೆಲ್ಲ. ಸೊ ಹಾಗಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೀವಿ. ಈ ಪಡದು ನಾವು ಗಮನದಲ್ಲಿ ಇಟ್ಕೊಂಡು ಮಾಹಿತಿ ಏನಿದೆ ಅದು ಸರ್ಕಾರ ಕಳಿಸ್ಕೊಡ್ತೀವಿ. ಅವ್ರು ಏನು ಸೂಚನೆ ಕೊಡ್ತಾರೆ ಅದನ್ನು ನಮ್ಮ ರೈತರು ಮೇಡಮ್ ಮನವಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಮೇಡಮ್. ಸಾಗುವಳಿ ಚೀಟಿ ಕೊಟ್ಟು 40 ವರ್ಷ ಆದರೂ ಕೂಡ ಅವ್ರಿಗೆ ಖಾತೆ ಪಡಿ ಮಾಡಿಕೊಟ್ಟಿಲ್ಲ. ಸುಮ್ಮನೆ ಅವರು ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿದ್ರು. ಅದೇನೋ ಒಂದು ಡಿಸೈಡ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋದು ಒಳ್ಳೇದು ಮೇಡಮ್. ಪಾಪ ಅವ್ರು ಆಸೆ ಇಟ್ಕೊಂಡಿರ್ತಾರೆ,